ಎಲ್ಲರಿಗೂ ನಮಸ್ಕಾರ. ನಾ ಇವತ್ತ ಅಗಸೆ ಬೀಜದ್ದು ಚಟ್ನಿ ಮಾಡಿ ತೋರ್ಸಾಕತ್ತೀನಿ. ಇದು ಭಾಳ ಹೆಲ್ತಿಗೆ ಒಳ್ಳೇದಿದು. ಇದು ಇಮ್ಯುನಿಟಿ ಪವರ್ ಅನ್ನ ಹೆಚ್ಚು ಮಾಡ್ತತಿ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತತಿ, ಮತ್ತು ಮೂಳೆಗಳನ್ನೆಲ್ಲ ಗಟ್ಟಿ ಮಾಡ್ತತಿ. ಇದು ಭಾಳ ಒಳ್ಳೇದು. ಇದು ಅಗಸೆ ಕೈ ಕಾಲು ನೋವಿಗೆ ಅದು ಎಲ್ಲಾನು ಇದನ್ನ ಯೂಸ್ ಮಾಡ್ತಾರೋ, ಮೂಳೆಗಳಿಗೆ ಗಟ್ಟಿಯಾಗಿಸೋಲಾಗ. ಇದು ಭಾಳ ಒಳ್ಳೆ ಫುಡ್ ಇರೋದ್ರಿಂದ ಇದನ್ನ ನಾನು ಚಟ್ನಿ ಮಾಡಿ ತೋರ್ಸಾಕತ್ತೀನಿ. ಇವನ್ನ ಚಂದ ಅಗಸೆ ಇರ್ತಾವಲ್ರಿ, ಅಗಸೆ ಬೀಜ, ಅವನ್ನ ತಗೊಂಡ ಚಂದಂಗ ಹುರ್ಕೋಬೇಕ್ರಿ. ಅವು ಹೆಂಗ್ ಹುರಿಬೇಕಂದ್ರ ಅವು ಚಟ್ಪಟ್ ಅತ್ತಾವ್ರಿ. ಅವು ಹಳ್ಳ ಆಗ್ತಾವ. ಹಳ್ಳ ಆಗುತನನು ಪಟ ಪಟ ಸಿಡಿದ್ ಗಪ್ ಆಗುತನನು ಅವನ್ನ ಹುರಿತಾನ ಇರ್ಬೇಕ್ರಿ. ಅಂದ್ರ ಅವು ಚಂದಾಗ ಕಂಪಾಗಿ ಬರ್ತೈತ್ರಿ. ಅದ ಚಟ್ನಿ ಭಾಳ ಮಸ್ತ್ ಬರ್ತೈತಿ. ಮತ್ ನೋಡ್ರಿ, ಈಗ ಅದನ್ನೆಲ್ಲ ಅಗಸೆ ಬೀಜ ಹುರ್ಕೊಳಗತ್ತೇನೆ ನಾನು. ಅವು ಚಟ್ಪಟ್ ಅನ್ಲ್ರಿ, ಇನ್ನೊಂದ್ ಸ್ವಲ್ಪ ಹುರಿಬೇಕು ಅವನ್ನ. ಜಾಸ್ತಿ ನಾವು ಚಂದಂಗ್ ಹುರಿದ್ರ ಕರೆಕ್ಟ್ ಬರ್ತೈತಿ ಅದ್ ಚಟ್ನಿ. ಈಗ ನೋಡ್ರಿ ಹುರ್ಕೊಳಗತ್ತೇನೆ ಅದನ್ನ ಅಗಸೆ ಬೀಜ. ಚಂದಂಗ ಮೀಡಿಯಂ ಫ್ಲೇಮ್ ಇಟ್ಟು ಸ್ವಲ್ಪ ಹುರಿರಿ. ಆಮೇಲೆ ಸಿಡ್ಯಾಕತ್ರ ಸ್ವಲ್ಪ ಕಡಿಮೆ ಉರಿ ಇಟ್ಟು ಹುರಿಬೇಕ್ರಿ. ಈಗ ನೋಡ್ರಿ ಹುರ್ಕೊಳಗತ್ತೇನೆ ನಾವೆಲ್ಲ. ಹೆಂಗ್ ಸಿಡಿತಾವ್ ನೋಡ್ರಿ ಅವು. ಈಗ ಭಾಳ ಚಂದ ಸಿಡಿತಾವ್ರಿ ಅವು. ಚಟಪಟ ಸಿಡಿತಾವ್. ಹುರಿತಾನ ಸಿಡಿತಾವ್. ಅದಕ್ಕ ಹೀಟ್ ಬಾಳಾಗನ ಸಿಡ್ಯಾಕತ್ತಾವ್ರಿ ಹುರಿದಾಗಿಂದ. ನೋಡ್ರಿ ಈಗ ಹಿಂಗಾಗ್ಯಾವ ನೋಡ್ರಿ. ಅವು ಸಿಡಿದ ಹಿಂಗ ಬಂದಾವ. ಈಗೆಲ್ಲಾನು ಪೂರ್ತಿಯಾಗಿ ಹುರಿದಾವ್ರಿ. ತೋರ್ಸಾಕತ್ತೇನೆ ನೋಡ್ರಿ ನಾನೀಗ. ಹುರಿದಾಗೈತೆ ಅವು. ಭಾಳ ಬೆಸ್ಟ್ ಆಗಿರುವಂತ ಒಂದು ಟೇಸ್ಟಿ ಆಗಿರುವಂತ ಮೊಸರಿನ ಜೊತೆ ಭಾಳ ಟೇಸ್ಟ್ ಹತ್ತತ್ರಿ. ಇದು ಕಾಂಬಿನೇಷನ್ ಭಾರಿ ಚಂದ್ರಿ ಇದು. ನೋಡ್ರಿ ಹೆಂಗ್ ಸಿಡ್ಯಾಕತ್ತಾವು. ಮೊಸರು ಮತ್ತ ಕಟ್ಟಿ ರೊಟ್ಟಿ ಜೊತೆ ಮೊಸರು ಅಗಸೆ ಚಟ್ನಿ ಅಂತೇಳಿ ಅದ್ ಕಾಂಬಿನೇಷನ್ ಮಾಡ್ಕೊಂಡ್ ತಿಂತಾರ್ರಿ ಅದು. ಮತ್ತ ಅಗಸೆ ಎಲ್ಲಾರ್ಗುನು ವಯಸ್ಸಾದವ್ರಿಗೆ ಭಾಳ ಬೆಸ್ಟ್ ಹತ್ರಿ ಇದು. ಯಾಕಂದ್ರ ಈಗ ಮೂಳೆಗಳದ ಸವೆತ ಇರೋದ್ರಿಂತ ಅವ್ರಿಗೆ ಇದೊಂದು ಗಟ್ಟಿ ಮಾಡ್ತೈತತ್ರಿ ಮೂಳೆಗಳನ್ನ. ಅದಕ್ಕ ಇದನ್ನ ವಯಸ್ಸಾದವ್ರು ಹೆಚ್ಚು ಯೂಸ್ ಮಾಡ್ಬೇಕತ್ತ. ಡೈಲಿ ಯೂಸ್ ಮಾಡೋದ್ರಿಂತ ಭಾಳ ಒಳ್ಳೇದತ್ರಿ ಇದು. ಈಗ ನೋಡ್ರಿ ಇದು ಚಟ್ಪಟ ಸಿಡ್ಯಾಕತಾವ ಇವು. ಸಿಡದಾಗೆ ನಿಂದಿರ್ತೈತಿ ನೋಡ್ರಿ. ಈಗ ನೋಡ್ರಿ ಎಲ್ಲ ಹೆಂಗ್ ಸಿಡ್ಯಾಕತಾವ. ಭಾಳಷ್ಟು ಸಿಡಿದ್ರು ಅವ್ನ ಹಂಗ ಹುರಿತಾ ಇರ್ಬೇಕ್ರಿ. ಅವು ನಿಂತ ಬಿಡ್ತೈತಿ. ಅದು ಸಿಡಿದೆಲ್ಲ ಗಪ್ಪ ಆಗ್ತತಿ. ಆಮೇಲೆ ಏನ್ ಮಾಡ್ಬೇಕಂದ್ರ ಅದನ್ನ ಹುರಿದಿದ್ದನ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ನೋಡ್ರಿ ಈಗೆಲ್ಲಾನು ಹುರಿದಾಗೈತಿ. ಈಗ ಮಸ್ತಂಗ್ ಹುರಿದಾಗೈತಿ. ಹುರಿದ್ರ ಅದೊಂದು ಇದು ಬರ್ತೈತ್ರಿ, ಅದ್ರದ್ದು ಘಮ ಬರ್ತೈತಿ. ಮತ್ತ ಇದನ್ನು ಹುರಿದಿದ್ದು ಗೊತ್ತಾಗ್ತತಿ ನಮ್ಗ ಹುರಿದೈತ ಅಂತ ಹೇಳಿ. ಈಗ ನೋಡ್ರಿ ಎಷ್ಟ್ ಮಸ್ತಂಗೆ ಈಗ ಎಲ್ಲಾನು ಹುರಿದ ಆತೀಗ. ಇದು ಸಿಡಿದನು ಸ್ವಲ್ಪ ಕಡಿಮೆ ಆಯ್ತು. ಈಗ ಹುರಿದಾಗ್ತದ. ಈಗ ಅಗಸೆ ಬೀಜ ಹುರಿದನ ಒಂದ್ ಮೇನ್ ಇರ್ತೈತ್ರಿ ಇದ್ರಾಗೇನ್ ಖಾರ ಉಪ್ಪು ಹಾಕಿದ್ರೆ ಚಟ್ನಿ ಆಗ್ಬಿಡ್ತತಿ. ಆದ್ರ ಇದೇನ್ ಹುರಿತೀವಲ್ರಿ, ಈಗ ತಣ್ಣಗಾದ್ಮೇಲೆ ಇವನ್ ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಈಗ ತಣ್ಣಗಾಗ್ಯಾವು. ಈಗ ಮಿಕ್ಸಿ ಜಾರಿಗೆ ನಾನು ಹಾಕೊಂಡನ್ರಿ. ಈಗ ಸ್ವಲ್ಪ ಉಪ್ಪನ್ನು ಹಾಕೋಬೇಕ್ರಿ. ಅದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಅದಕ್ಕ ಹಾಕೊಂಡ ಅಚ್ಚ ಖಾರದ ಪುಡಿ ಹಾಕೊಳಕ್ತೇನ್ರಿ. ಅಚ್ಚ ಖಾರದ ಪುಡಿನೂ ಉಪ್ಪ ಎರಡನ್ನು ಇದಕ್ಕ ನಾನು ಹಾಕೊಳಕ್ತೇನ್ರಿ. ಹಾಕೊಂಡ ಇದಕ್ಕ ಇದನ್ನು ಬೇಕ್ರಿ, ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಗೊಂಡ ಆ ಚಟ್ನಿ ಒಳಗ ಹಾಕೊಳಕ್ತೇನ್ರಿ. ಇದ್ರ ಜೊತೆನೆ ಈಗ ಮಿಕ್ಸ್ ಮಾಡ್ಬಿಡುದ್ರಿ. ಯಾಕಂದ್ರ ಅದು ಪೇಸ್ಟ್ ಇದು ಸಣ್ಣ ಆಗ್ಬಿಡ್ತೈತಿ, ಪೌಡರ್ ಆಗ್ಬಿಡ್ತೈತಿ. ಉಪ್ಪುನು ನಾನು ಕಲ್ಲುಪ್ಪು ಹಾಕೇನಿ. ಮತ್ತೆ ಈಗ ನಾನು ಇದನ್ ಮಾಡ್ಕೊಂಡನ್ರಿ, ಸ್ವಲ್ಪ ಖಾರ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೊಂಡನೆ ಅದನ್ನು ಹಾಕಾಕ್ತೇನೆ. ಈಗೆಲ್ಲ ಹಾಕಿ ತಿರುಗಿಸೇನ್ ನೋಡ್ರಿ ಮಿಕ್ಸಿ ಜಾರಿಗೆ ಹಾಕಿ. ಎಷ್ಟು ಮಸ್ತ್ ಆಗಿರುವಂತ ಒಂದ್ ಅಗಸೆ ಚಟ್ನಿ ರೆಡಿ ಆಗೈತ್ರಿ. ಘಮಾನು ಅಷ್ಟ ಐತಿ. ಈ ಬೆಳ್ಳುಳ್ಳಿ ಈ ಅಗಸೆ ಹುರಿದು ಹಾಕಿದ್ರಿಂತ್ರ ಭಾಳ ಅಂದ್ರ ಭಾಳ ಘಮ ಇರ್ತೈತ್ರಿ ಇದ್ರದ್ದು. ಇಂಥ ಚಟ್ನಿ ಜೊತೆ ಮೊಸರು ಹಾಕೊಂಡು ಮೊಸರ, ಚಪಾತಿ, ರೊಟ್ಟಿ ಏನ್ ಬೇಕಾದ್ ತಿನ್ಬೋದ್ರಿ. ಬಿಸಿ ಅನ್ನದ ಮೇಲೆ ಹಾಕೊಂಡು ತಿನ್ಬೋದು. ಒಟ್ಟು ಅಗಸೆ ಉಪಯೋಗಿಸೋದ್ರಿಂದ ಭಾಳ ಹೆಲ್ತಿಗೆ ಒಳ್ಳೇದ್ ನೋಡ್ರಿ. ಅದಕ್ಕ ನೀವು ಅಗಸೆ ಚಟ್ನಿ ಅಂದ್ರ ಎಲ್ಲರೂ ಇಷ್ಟಪಟ್ಟು ತಿನ್ನಾಕ್ತಾರ್ರಿ. ಈಗ ಹೆಲ್ದಿ ಅಂತೇಳಿ ಗೊತ್ತಾಗೈತಲ್ರಿ, ಎಲ್ಲರೂ ಇಷ್ಟಪಟ್ಟ ಅಗಸೆ ಚಟ್ನಿ ತಿನ್ನಾಕ್ತಾರ. ಇವು ಎಲ್ಲರೂ ಈಗ ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳಿ ಎಲ್ಲಾರು ಈಗ ಸಣ್ಣ ಮಕ್ಕಳುನು ಈಗ ಗೊತ್ತಾಗ್ಬಿಟ್ಟತ್ರಿ ಎಲ್ಲಾರ್ಗುನು. ಅಗಸೆ ಚಟ್ನಿ ರೋಲ್ ಮಾಡಿ ಕೊಡ್ತಾರ್ರಿ. ಈಗ ಅಗಸೆ ಚಟ್ನಿ ಅಂತ ಬೆನಿಫಿಟ್ಸ್ ಭಾಳ ಅದಾವ ಅಂತೇಳಿ ಗೊತ್ತಾಗೈತಲ್ರಿ.
ಅಗಸೆಯನ್ನು ಉಪಯೋಗ ಮಾಡಬೇಕಂತೇಳಿನ ಗೊತ್ತಾಗಿದ್ರಿಂದ ಇದನ್ನ ಚಟ್ನಿ ಆಗಲಿ ಮತ್ತೊಂದು ಐಟಮ್ ಏನಾರ ಅಗಸಿಂತ್ರ ಈ ಹುರಿದು ಹಂಗೆ ತಿಂತಾರತ್ರಿ, ಸೋಪ್ ತಿನ್ನಂಗೆ ಅವನ್ನೆಲ್ಲ ಆ ಟೈಪು ತಿಂತಾರೆ. ಒಟ್ಟು ಅಗಸೆಂತ್ರ ಬೆನಿಫಿಟ್ಸ್ ಭಾಳ ಅದಾವ್ರಿ. ಅದಕ್ಕೆ ನಾನು ಚಟ್ನಿ ಮಾಡಿ ತೋರ್ಸೀನಿ. ಸೂಪರ್ ಆಗೈತಿ. ಕರ್ಬೇವನ್ನು ಇದಕ್ಕೆ ಹಾಕೋಬೋದ್ರಿ, ಆದ್ರೆ ಭಾಳ ದಿನ ಬರಲ್ಲ, ಸ್ವಲ್ಪ ದಿನ ಬರ್ತೈತಿ. ಇದು ಮಾತ್ರ ಭಾಳ ದಿವಸ 15 ದಿವಸ ತನಕ ಇದು ಇಟ್ಟರು ಅಗಸೆ ಚಟ್ನಿ ಏನೇನೂ ಆಗಲ್ರಿ. ಅಷ್ಟು ಮಸ್ತಾಗಿರುವಂಥ ಒಂದು ಅಗಸೆ ಚಟ್ನಿ ನಾನು ಏರ್ ಟೈಟ್ನಾಗ ಅದನ್ನ ಹಾಕಿಟ್ಕೊಳಕ್ತೇನೆ ರೀ. ಈಗ ಅಗಸೆ ಚಟ್ನಿ ಎಲ್ಲ ನಾನು ಇಲ್ಲೇ ಹಾಕಿಟ್ಕೊಳಕ್ತೇನೆ.